ಬದಲಾವಣೆ ನೋಡಿ, ನಾವು 8 ವರ್ಷ ಮುಂದೆ ಇದು ಹೇಳಿದೆ, ಅವ್ರು ಅವಾಗ ಮಾಡ್ಲಿಲ್ಲ. ಈಗ ಯಾವ ಕಾರಣಕ್ಕಾಗಿ ಸಡನ್ಲಿ ಇದನ್ನ ಮಾಡ್ತಾ ಇದ್ದಾರೆ ಅನ್ನೋದು ಮೋದಿ ಅವರಿಗೆ ಗೊತ್ತು. ಬಟ್ ನಮ್ಮ ದೃಷ್ಟಿಯಿಂದ ಏನಂದ್ರೆ ಅಟ್ಲೀಸ್ಟ್ ಬಡವರಿಗೆ ಅನುಕೂಲ ಆಗ್ತಕ್ಕಂಥದ್ದು ಆಗಿದೆ. ಇದಕ್ಕೂ ನಾನು ಟೀಕೆ ಮಾಡಕ್ ಹೋಗೋದಿಲ್ಲ. ಆದರೆ ದ ವೇ ಇನ್ ವಿಚ್ ದ ಟೈಮ್ ವಾಟ್ he is doing, that is left to him to reply. ನಾವು ಯಾವಾಗಲೂ ಜನಪರ ಇರ್ತಕ್ಕಂಥ ಸಮಸ್ಯೆಗಳನ್ನ ಎತ್ತಿಡೋದು ಅವ್ರಿಗೆ ಹೇಳ್ತಾರೆ. ಅವ್ರು ಯಾವಾಗ್ಲೂ ಅವ್ರು ನೆಗ್ಲೆಕ್ಟ್ ಮಾಡ್ಕೊಂಡಿರ್ತಾರೆ. ಅಂಡ್ ನಾನು ಹೇಳಿದ್ರೆ ತಪ್ಪಾಗ್ತದೆ, ನೀವೆಲ್ಲರೂ ತಪ್ಪು ತಿಳ್ಕೊತೀವಿ. ಅವರಿಗೆ ಅಹಂಕಾರ ಏನಂದ್ರೆ ನಾನು ಏನ್ ಮಾಡಿದ್ರು ನಡೀತದೆ ಅಂತ ಹೇಳಿ ಇವತ್ತು ಅವ್ರ ಅಹಂಕಾರವನ್ನೇ ಅವರಿಗೆ ತಿಂತ ಇದೆ. ನಾವ್ ವಿದೇಶದಲ್ಲಿ ಹೋಗಿ ವಿದೇಶಿ ಪ್ರೈಮ್ ಮಿನಿಸ್ಟರ್ ಪ್ರಚಾರ ಮಾಡಬಾರ್ದು, ಸರಿಯಲ್ಲ ಯಾವುದೇ ದೇಶಕ್ಕೆ. ಇಲ್ಲದ್ರೆ ನಾಳೆ ನಮ್ಮಲ್ಲಿ ಮತ್ತೆ ಯಾರಾದರೂ ಚೈನಾದವ್ರು ಬಂದು ಕಮ್ಯುನಿಸ್ಟಿಕ್ ಪ್ರಚಾರ ಮಾಡಬಹುದು, ರಷ್ಯಾದವ್ರು ಬಂದು CPI ಮಾಡಬಹುದು, ಟ್ರಂಪ್ ಬಂದು ಮೋದಿಗೆ ಮಾಡಬಹುದು. ಸೊ ನೀವು ಒಂದು ಪ್ರತಿ ಹಾಕಿದ್ರೆ ಎಲ್ಲಾನು ಕೂಡ ಅದೇ ಜನ ಆ ರೀತಿಯಾಗಿ ನಡೀತಾರೆ. ಸೊ ಅದಕ್ಕಾಗಿ ನಾವಿವೆಲ್ಲ ಹೇಳಿದ್ದೇವೆ, ಅದನ್ನು ಅವರೇ ನಾವು ಗಮನ ತಗೊಳ್ಳಿಲ್ಲ. ಫಿರ್ ಬಾರ್ ಟ್ರಂಪ್ ಅದಾದ್ಮೇಲೆ मेरी गहरी दोस्ती है, सुबह उठते ही जब कॉफी पीते हैं हम लोग एक दूसरे से बात करते हैं, चाय पीते. ಇವೆಲ್ಲ ನೀವು ಕೇಳಿರಿ. ಬಟ್ ನಿಮ್ಗೆ ಸಂಕಟ ಏನಂದ್ರೆ ಇದು ಬರೆಯಲ್ಲ. ಯಾಕಂದ್ರೆ ಯಾವುದೇ ಒಂದು ದೇಶಕ್ಕೆ ಒಳ್ಳೇದಾಗ್ತದೆ ಅಥವಾ ದೇಶದ ಜನರಿಗೆ ನಿಮ್ಮ ಬರವಣಿಗೆಯಿಂದ, ನಿಮ್ಮ ಹೇಳಿಕೆಯಿಂದ, ನಿಮ್ಮ ಪ್ರಚಾರದಿಂದ ಒಳ್ಳೇದಾಗ್ಬೇಕಂದ್ರೆ ನೀವು ಬರೀಬಹುದು. ಬಟ್ ಇದು ದುರ್ದೈವ, ನಮ್ಮ ದೇಶದಲ್ಲಿ ಇಂಥ ವಿಷಯಗಳನ್ನ, ದೇಶದ ಅಭಿವೃದ್ಧಿಗಾಗಿ ಇರ್ತಕ್ಕಂಥ ಮಾತುಗಳನ್ನ ನಾವೆಲ್ಲರೂ ಆಡದೆ ಇದ್ದಾಗ ಇದು ಹಿಂಗೆ ಕೆಲವು ಸಲ ಲ್ಯಾಪ್ಸಸ್ ಆಗ್ತದೆ. ಈಗ ಚೈನಾಸ್ ಬಗ್ಗೆನೂ ನಾವು ಹೇಳಿದೆ ಮೊದಲು, कोई घुसा नहीं, किसी को घुसने नहीं दिया. ಈಗ ಇವರೇ ಅಲ್ಲಿ ಹೋಗಿದ್ದಾರೆ. ಅಂದ್ರೆ ನೀವು ಯಾವ ಮಾತನ್ನ ಸ್ವತಃ ಹೇಳ್ತಿರೋ ಅದನ್ನ ಸ್ವಲ್ಪ ನೀವು ತಿಳ್ಕೊಂಡು ಹೇಳ್ಬೇಕು. ನಿಮ್ ಫಾರಿನ್ ಪಾಲಿಸಿ, ನಿಮ್ಮ ನಡವಳಿಕೆ ಇದು ಸರಿ ಇರಬೇಕು. ಬಟ್ ದೇಶದ ಯಾವುದೇ ಸಮಸ್ಯೆ ಬಂದಾಗ ನಾವು ದೇಶಕ್ಕೋಸ್ಕರ ಎಲ್ಲರೂ ಒಂದಾಗಿದ್ದೇವೆ ಅನ್ನೋ ಭಾವನೆಯಿಂದಲೇ ನಾವು ಈ ಪ್ರಯೋಗ, ಇಂಥ ಎಲ್ಲ ಸಮಸ್ಯೆಗಳು ಎಲ್ಲರೂ ಬೆಂಬಲ ಕೊಟ್ಟೇವೆ. ಇದರಿಂದನೇ ಎಲ್ಲರಿಗಿಂತ ಮುಂಚೆ ಕಲಬುರಗಿಯಿಂದಲೇ ನಾನು ಘೋಷಣೆ ಮಾಡಿದೆ, ಏನಂತ, ನಾವೆಲ್ಲರೂ ಕೂಡ ಸರ್ಕಾರ ಜೊತೆ ಇದ್ದೇವೆ ಅಂತಕ್ಕಂಥದ್ದು ಹೇಳಿ. ದೇಶ ನಮ್ಗೆ ಮುಖ್ಯ, ಪಕ್ಷ ಅಲ್ಲ ಮತ್ತು ಯಾವುದೇ ಒಬ್ಬ ವ್ಯಕ್ತಿ ಅಲ್ಲ. ಬಟ್ ಇವರು ಪ್ರತಿಯೊಂದಕ್ಕೆ जब तक मोदी है, जब तक हम हमारी सरकार है, हम किसी को छोड़ने वाले नहीं है. ये मोदी है, ये नहीं छोड़ेगा, वो नहीं छोड़ेगा, मेरा 56 इंच है, 54 इंच है. ಇದ್ರಾಗ ನೀವು ಈ ರೀತಿಯಾಗಿ ನೀವು ಮಾತಾಡಿದ ಹಿಂದೆ ನೀವು ಓದಿಕೊಳ್ಳಿ. 1947 ಬಿಡಿ, 52 ಇಂದ ನೀವು ನೋಡ್ಕೊಳ್ಳಿ, ಯಾವುದೇ ಪ್ರೈಮ್ ಮಿನಿಸ್ಟರ್ ಇವ್ರಲ್ಲಿ ಮಾತಾಡಿದಾರೆ. ಮತ್ತು ಅವ್ರು ನೋಡಿದ್ರೆ ದೇಶಕ್ಕೆ ಇನ್ಫ್ರಾಸ್ಟ್ರಕ್ಚರ್, ಜನರಿಗೆ ಏನ್ ಬೇಕು ಅದನ್ನ ಮಾಡ್ಬೋದು. IIT ಇರ್ಬೋದು, ನಮ್ಮ ಏಮ್ಸ್ ಇರ್ಬೋದು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿರ್ಬೋದು, ಇವೆಲ್ಲ ಮಾಡಿದ್ರು. ಇವರು ಯಾವ್ದು ಹೇಳಿ ನೋಡೋಣ, ಬೆಂಗಳೂರಿನಲ್ಲೇ 10 ಇನ್ಸ್ಟಿಟ್ಯೂಷನ್ ಇದೆ.